ಫೆಮಿನಾ ಅನ್ನೋದು ಟೈಮ್ಸ್ ಗ್ರೂಪ್ ಅವರು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ಮ್ಯಾಗಝೈನ್ನ ಹೆಸರು. ಫಾರ್ ಎಕ್ಸಾಂಪಲ್, ಈಗ ಮಿಸ್ ಕರ್ನಾಟಕ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರನ್ನ ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಕಳಿಸ್ತಾರೆ. ಬರೀ 4 ಜನ ಫೈನಲ್ ಮಿಸ್ ಇಂಡಿಯಾಗಳಾಗ್ತಾರೆ. ಸೊ ಈ ರೀತಿ ಟಾಪ್ 4 ಜನ ಅಂದರೆ ಟಾಪ್ ಮಿಸ್ ಇಂಡಿಯಾ ಆಗಿ ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಾರೆ. ಮೊದಲನೇದಾಗಿ ಈ ಒಂದು ಮಿಸ್ ಇಂಡಿಯಾ ಅಥವಾ ಮಿಸ್ ಕರ್ನಾಟಕ ಕಾಂಟೆಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಇರೋಂಥ ಒಂದು ಬಹಳನೇ ಅಥೆಂಟಿಕ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಅದು ಟೈಮ್ಸ್ ಗ್ರೂಪ್ ಅವರ ಫೆಮಿನಾ ಮಿಸ್ ಇಂಡಿಯಾ ಕಾಂಟೆಸ್ಟ್. ಸೊ ನಮ್ಮ ದೇಶದಲ್ಲಿ ಸಾಕಷ್ಟು ಈ ಥರ ಬೇರೆ ಬೇರೆ ಬಿಸ್ನೆಸ್ ಆರ್ಗನೈಸೇಷನ್ಸು ಅಥವಾ ಬೇರೆ ಬೇರೆ ಇವಾಗ ಮೀಡಿಯಾ ಗ್ರೂಪ್ಸ್ ಆಗಿರ್ಬೋದು, ಬೇರೆ ಬೇರೆ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅವರು ಕೂಡ ಈ ಥರ ಕಾಂಟೆಸ್ಟ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾರೆ. ಬಟ್ ತುಂಬಾ ಹೈಲಿ ಪ್ರೆಸ್ಟೀಜಿಯಸ್ ಅಥವಾ ತುಂಬಾ ವ್ಯಾಲ್ಯೂ ಅಂತ ನಾವೇನು ಕರಿತೀವಿ ಇರುವಂಥದ್ದು. ಸೊ ಟೈಮ್ಸ್ ಗ್ರೂಪ್ ಅವರು ಆಲ್ಮೋಸ್ಟ್ 60 and odd yearsಯಿಂದ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇರುವಂಥ ಈ ಒಂದು ಫೆಮಿನಾ ಮಿಸ್ ಇಂಡಿಯಾ ಏನು ಕಾಂಟೆಸ್ಟ್ ನಡೆಯುತ್ತೆ ಇದು. ಸೊ ಹಾಗಿದ್ರೆ ಏನಪ್ಪ ಇದು ಫೆಮಿನಾ, ಏನಕ್ಕೆ ಇದೇ ಪರ್ಟಿಕ್ಯುಲರ್ ಹೆಸರು ಬಂತು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ, ಫೆಮಿನಾ ಅನ್ನೋದು ಟೈಮ್ಸ್ ಗ್ರೂಪ್ ಅವರು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ಮ್ಯಾಗಝೈನ್ನ ಹೆಸರು. ಹಾಗಾಗಿ ಇದನ್ನೇ ಫೆಮಿನಾ ಅನ್ನೋಂಥ ಈ ಒಂದು ಹೆಸರನ್ನೇ ಈ ಬ್ಯೂಟಿ ಪೆಜೆಂಟ್ಗೂ ಕೂಡ ಇಟ್ಟಿದ್ದಾರೆ. 1964ರಲ್ಲಿ ಅಂದರೆ 1964ರಲ್ಲಿ ಮೊದಲನೇ ಬಾರಿಗೆ ಇಂಡಿಯಾದಲ್ಲಿ ಮೆಹರ್ ಕ್ಯಾಸ್ಟಿಲಿನೋ ಅನ್ನೋರು ಮೊದಲನೇ ಮಿಸ್ ಇಂಡಿಯಾ ಆಗಿ ಹೊರಹೊಮ್ತಾರೆ. ಸೊ ಇದನ್ನು ಕೂಡ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಟೈಮ್ಸ್ ಗ್ರೂಪ್ ಅವರೇ ಕಂಡಕ್ಟ್ ಮಾಡಿದಂಥ ಫೆಮಿನಾ ಮಿಸ್ ಇಂಡಿಯಾ ಕಾಂಟೆಸ್ಟ್. ಇನ್ನು ಇದೆಲ್ಲ ಮಿಸ್ ಇಂಡಿಯಾ ಕಾಂಟೆಸ್ಟ್ ಆಯಿತು. ಹಾಗಿದ್ರೆ ಈಗ ಈ ಸ್ಟೇಟ್ಗೆ ಸಂಬಂಧಪಟ್ಟಾಗೆ ಇದು ಮಿಸ್ ಕರ್ನಾಟಕ ಆಗಿರ್ಬೋದು, ಮಿಸ್ ತೆಲಂಗಾಣ ಆಗಿರ್ಬೋದು, ಮಿಸ್ ಕೇರಳ ಆಗಿರ್ಬೋದು, ಅಥವಾ ಮಿಸ್ ಆಂಧ್ರ ಪ್ರದೇಶ ಆಗಿರ್ಬೋದು, ಮಿಸ್ ತಮಿಳ್ನಾಡು ಆಗಿರ್ಬೋದು. ಸೊ ಇದಕ್ಕೆಲ್ಲ ಹೇಗಪ್ಪ ಅಪ್ಲೈ ಮಾಡೋದು ನಾವು? ಇದು ಕೂಡ ಈ ಒಂದು ಟೈಮ್ಸ್ ಗ್ರೂಪ್ ಅವರ ಫೆಮಿನಾ ಮಿಸ್ ಇಂಡಿಯಾ ಕೆಳಗಡೆನೆ, ಈ ಗ್ರೂಪ್ ಕೆಳಗಡೆನೆ ಈ ಕ್ಯಾಟಗರಿನೂ ಬರುತ್ತಾ? ಹಾಗಿದ್ರೆ ನಾವು ಮಿಸ್ ಇಂಡಿಯಾ ಕಾಂಟೆಸ್ಟ್ನೆಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ, ಈ ಸ್ಟೇಟ್ ವೈಸ್ ಕಾಂಪಿಟೇಷನ್ಸ್ ಎಲ್ಲೂ ಕಂಡು ಬರಲ್ವಲ್ಲ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ಆದರೆ ಈ ಸ್ಟೇಟ್ ವೈಸ್ನ ಕಾಂಪಿಟೇಷನ್ಸ್ ಏನಿದೆ ಇದು ಬಹಳನೇ ರೀಸೆಂಟಾಗಿ ಇವ್ರ ಕಡೆಯಿಂದ, ಅಂದರೆ ಈ ಒಂದು ಟೈಮ್ಸ್ ಗ್ರೂಪ್ನ ಫೆಮಿನಾ ಏನು ಬ್ಯೂಟಿ ಪೆಜೆಂಟ್ ಇದೆ, ಸೊ ಇದರ ಕೆಳಗಡೆ ಇದರ ಅಂಡರ್ ಬಹಳ ರೀಸೆಂಟ್ ಆಗಿ, ದಟ್ ಈಸ್ 2008ಇಂದ ಶುರು ಆಗಿರುವಂಥದ್ದು. ಮಿಸ್ ಇಂಡಿಯಾ ಕಾಂಟೆಸ್ಟ್ ಬಂದು 1964ಇಂದ ಇವರು ನಡೆಸ್ಕೊಂಡು ಬರ್ತಿದ್ದಾರೆ. ವೆರಿನ್ ಇಂಡಿಯಾದಲ್ಲಿರುವಂಥ ಎಷ್ಟೊಂದು ಜನ ಹೆಣ್ಮಕ್ಳು ಅದಕ್ಕೆ ಆಡಿಷನ್ಸ್ ಕೊಡ್ತಾರೆ, ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಮಿಸ್ ಇಂಡಿಯಾ ಏನು ಬ್ಯೂಟಿ ಪೆಜೆಂಟ್ ನಡೆಯುತ್ತೆ, ಸೊ ಇದಕ್ಕೆ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಐ ಮೀನ್ ಆಬ್ವಿಯಸ್ಲಿ ಇದರ ರೌಂಡ್ಸ್ ಯಾವ ರೀತಿ ನಡೆಯುತ್ತೆ, ಸೊ ಎಷ್ಟು ರೌಂಡ್ಸ್ ಇರುತ್ತೆ, ಆಡಿಷನ್ಸ್ ಹೇಗೆ ನಡೆಯುತ್ತೆ ಎಲ್ಲದನ್ನು ಕೂಡ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ಬೇಸಿಕ್ ಇನ್ಫೋ ಅಂತ ಅಂದರೆ, ಸೊ ಡಿಫ್ರೆನ್ಸ್ ಬಿಟ್ವೀನ್ ಇವಾಗ ಮಿಸ್ ಇಂಡಿಯಾಗೆ ನೀವು ಡೈರೆಕ್ಟಾಗಿ ಕಂಟೆಸ್ಟ್ ಮಾಡ್ತೀರಾ ಅಥವಾ ನೀವು ಸ್ಟೇಟ್ ವೈಸ್ ಕಾಂಪಿಟೇಷನ್ಸಲ್ಲಿ ಫಸ್ಟು ಕಂಡಕ್ಟ್ ಮಾಡಬೇಕಾ ಅನ್ನೋಂಥ ಒಂದು ಡೌಟ್ ಇರುತ್ತಲ್ವ ಎಲ್ಲರ ಮೈಂಡಲ್ಲೂ ಕೂಡ. ಸೊ ಇದನ್ನು ಹೇಳೋದಾದರೆ, ಸೊ ಈ ರೀತಿ 2008ಇಂದ ಇನ್ಫ್ಯಾಕ್ಟ್ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲೂ ಕೂಡ, ಅದು ಕರ್ನಾಟಕದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು ಅಥವಾ ಕೇರಳದಲ್ಲಾಗಿರ್ಬೋದು, ಸ್ಟೇಟ್ ವೈಸ್ ಈ ಥರ ಬ್ಯೂಟಿ ಪೆಜೆಂಟ್ ಕಾಂಪಿಟೇಷನ್ನ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಇದರ ಒಂದು ಆಡಿಷನಲ್ಲಿ 3 ಜನ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಿ ಆ 3 ಜನದಲ್ಲಿ ಒಬ್ಬರನ್ನ ಆ ಸ್ಟೇಟ್ನ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಆ ಸ್ಟೇಟ್ಗೆ ಫಾರ್ ಎಕ್ಸಾಂಪಲ್ ಈಗ ಮಿಸ್ ಕರ್ನಾಟಕ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರನ್ನು ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಕಳಿಸ್ತಾರೆ. ಇದೇ ರೀತಿ ಸಾಕಷ್ಟು ಸ್ಟೇಟ್ಗಳಿಂದ ಆ ಸ್ಟೇಟನ್ನ ರೆಪ್ರೆಸೆಂಟ್ ಮಾಡಿಕೊಂಡು ಅಲ್ಲಿಗೆ ಬಂದಿರುವಂಥ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳ ಪೈಕಿ, ಸೊ ಅಷ್ಟೂ ಜನ ಸ್ಟೇಟ್ಗಳಿಂದ ಬಂದಿರುವಂಥ ಹೆಣ್ಮಕ್ಳ ಪೈಕಿ ಬರೀ 4 ಜನ ಫೈನಲ್ ಮಿಸ್ ಇಂಡಿಯಾಗಳಾಗ್ತಾರೆ. ಸೊ ಈ ರೀತಿ ಟಾಪ್ 4 ಜನ ಅಂದರೆ ಟಾಪ್ ಮಿಸ್ ಇಂಡಿಯಾ ಆಗಿ ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಾರೆ. ಸೊ ಯಾವುದು ಈ 4 ಕ್ಯಾಟಗರಿ ಅಂದರೆ, ಒಂದು ಮಿಸ್ ಇಂಡಿಯಾ ಯೂನಿವರ್ಸ್, 2ನೇದು ಮಿಸ್ ಇಂಡಿಯಾ ವರ್ಲ್ಡ್, 3ನೇದು ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್, 4ನೇದು ಮಿಸ್ ಇಂಡಿಯಾ ಅರ್ತ್. ಸೊ ಈ ರೀತಿ 4 ಜನ ಮಿಸ್ ಇಂಡಿಯಾಗಳು ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಾರೆ. ಇವ್ರನ್ನ ವರ್ಲ್ಡ್ ಸ್ಟೇಜ್ ಏನಿರುತ್ತೆ, ಒಂದೊಂದ್ಸಲಿ ಒಂದೊಂದು ಕಂಟ್ರಿನಲ್ಲಿ ಸೊ ಒಂದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಿಸ್ ವರ್ಲ್ಡ್ಗೆ ಅಂತಲೇ ಒಂದು ಪರ್ಟಿಕ್ಯುಲರ್ ಕಂಟ್ರಿನ ಒಂದು ವರ್ಷ ಸೆಲೆಕ್ಟ್ ಮಾಡಿರ್ತಾರೆ. ಮಿಸ್ ಯೂನಿವರ್ಸ್ಗೆ ಅಂತಲೇ ಹೇಳಿ ಒಂದು ವರ್ಷ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿರ್ತಾರೆ. ಮಿಸ್ ಅರ್ತ್ಗೆ, ಮಿಸ್ ಇಂಟರ್ನ್ಯಾಷನಲ್ಗೆ, ಹಾಗೆ. ಸೊ ಇದು ಬೇರೆ ಬೇರೆ ಮಂತ್ಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ನಡೆಯುತ್ತೆ. ಸೊ ಯಾರು ಮಿಸ್ ಇಂಡಿಯಾ ಸೆಲೆಕ್ಟ್ ಆಗಿರ್ತಾರೆ, ಅದೇ ರೀತಿ ಯಾರು ಬೇರೆ ಬೇರೆ ಕಂಟ್ರಿಗಳಿಂದ ಅವ್ರವ್ರ ಕಂಟ್ರಿನ ರೆಪ್ರೆಸೆಂಟ್ ಮಾಡಿ ಸೆಲೆಕ್ಟ್ ಆಗಿರ್ತಾರೆ, ಅವ್ರನ್ನ ಆ ಒಂದು ವರ್ಲ್ಡ್ ಸ್ಟೇಜ್ ಏನಿರುತ್ತೆ
ಸೊ ಎಲ್ಲ ದೇಶಗಳು ಒಟ್ಟಾಗಿ ಸೇರ್ಕೊಂಡು ಕಾಂಪೀಟ್ ಮಾಡೋವಂಥದ್ದು ನಾವೆಲ್ಲ ಏನು ಟಿ ವಿನಲ್ಲಿ ನೋಡ್ತಿರ್ತೀವಲ್ಲ, ಸೊ ಆ ಒಂದು ಕಾಂಪಿಟೇಷನ್ಗೆ ಕಳಿಸ್ತಾರೆ. ಸೊ ಬೇಸಿಕಲಿ ಈ ಎರಡು ಕಾಂಪಿಟೇಷನ್ಸಲ್ಲೂ ಕೂಡ ಅದು ಮಿಸ್ ಇಂಡಿಯಾ ಯೂನಿವರ್ಸ್, ಮಿಸ್ ಇಂಡಿಯಾ ವರ್ಲ್ಡ್ ಈ ಥರ ಕಾಂಪಿಟೇಷನ್, ಮಿಸ್ ಇಂಡಿಯಾ ಕಾಂಪಿಟೇಷನ್ ಆದರೂ ಅಷ್ಟೇ, ಅಥವಾ ದ ಫೈನಲ್ ಕಾಂಪಿಟೇಷನ್ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ಗಳಾದರೂ ಅಷ್ಟೇ. ಸೊ ಇದರಲ್ಲಿ ಬೇಸಿಕಲಿ ಹೇಳಬೇಕು ಅಂತ ಅಂದರೆ 3 ರೌಂಡ್ಗಳಿರುತ್ತೆ. ಮೊದಲನೇದು ಬಂದು ನಿಮ್ಮ ಇಂಟ್ರೊಡಕ್ಷನ್ ರೌಂಡ್ ಆ್ಯಂಡ್ ನಿಮ್ಮ ವಾಕ್ ರೌಂಡ್, ಅಂದರೆ ನೀವು ಯಾವ ರೀತಿ ನಿಮ್ಮನ್ನು ನೀವು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ ಆ್ಯಂಡ್ ನಿಮ್ಮ ನಡಿಗೆ ಹೇಗಿರುತ್ತೆ ಅಂತ ನೋಡುವಂಥ ಒಂದು ರೌಂಡ್. ಸೊ ಎರಡನೇದು ಬಂದ್ಬಿಟ್ಟು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್. ಅಲ್ಲಿ ಯಾರು ಜೂರಿಯಲ್ಲಿ ಜನ ಕುತ್ಕೊಂಡಿರ್ತಾರೆ, ಸೊ ಅವರು ಕ್ವಶನ್ಗಳನ್ನು ಕೇಳ್ತಾರೆ. ಬಹಳನೇ ನಿಮ್ಮ ಇಂಟೆಲೆಕ್ಚುಯಲ್ ಲೆವೆಲ್ ಯಾವ ಥರ ಇದೆ, ನಿಮ್ಮ IQ ಲೆವೆಲ್ ಯಾವ ಥರ ಇದೆ, ನಿಮ್ಮ ಸೆನ್ಸ್ ಆಫ್ ಒಂದು ಇದು ಹ್ಯೂಮರ್ ಆಗಿರ್ಬೋದು, ಆನ್ಸರ್ ಮಾಡಬೇಕಾದ್ರೆ ನೀವು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರಾ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ, ಆ್ಯಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ, ಫಾರ್ ಎಕ್ಸಾಂಪಲ್ ದೇಶದಲ್ಲಿ ನಡೀತಾ ಇರುವಂಥ ಅಥವಾ ನಿಮ್ಮದೇ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ನಡೀತಾ ಇರುವಂಥ ಏನು ಆಗುಹೋಗುಗಳಿರುತ್ತೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಅವೇರ್ನೆಸ್ ಇದೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಇರುವಂಥ ಒಂದು ರೌಂಡ್ ಇದು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್. ಆ್ಯಂಡ್ ಮೂರನೇದಾಗಿ ಬಂದು ನಿಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡ್ಕೊಳ್ಳುವಂಥ ರೌಂಡ್. ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಿಂದ ಯಾರಾದರೂ ಸೆಲೆಕ್ಟ್ ಆಗಿರೋಂಥ ಹುಡುಗಿ ಅಂತಂದರೆ ಭರತನಾಟ್ಯ ಮಾಡ್ಬೋದು. ಸೊ ಇದೇ ರೀತಿ ಆ ಪರ್ಟಿಕ್ಯುಲರ್ ಸ್ಟೇಟಿಂದ ಸೆಲೆಕ್ಟ್ ಆಗಿರೋಂಥ ಹೆಣ್ಮಕ್ಳು ಸೊ ಆ ಪರ್ಟಿಕ್ಯುಲರ್ ಸ್ಟೇಟ್ನ ಉಡುಗೆ ತೊಡುಗೆಗಳನ್ನು ರೆಪ್ರೆಸೆಂಟ್ ಬೇಕಾದರೂ ಮಾಡ್ಬೋದು. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಅವ್ರಿಗೇನು ಟ್ಯಾಲೆಂಟ್ ಇರುತ್ತೆ, ಹಾಡು ಹೇಳೋದಾಗಿರ್ಬೋದು, ಡಾನ್ಸ್ ಮಾಡೋದಾಗಿರ್ಬೋದು, ಒಟ್ಟು ಅವರ ಒಂದು ದೇಶನ ಅವರ ಒಂದು ಟ್ರೆಡಿಷನನ್ನು ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅವರ ಟ್ಯಾಲೆಂಟ್ ಏನಿದೆ ಅನ್ನೋದನ್ನು ತೋರಿಸ್ಕೊಳ್ಳೋಂಥದ್ದು ಒಂದು ಮೂರನೇ ರೌಂಡ್. ಆ್ಯಂಡ್ ಆಲ್ಸೋ ಇನ್ನು ಉಡುಗೆ ತೊಡುಗೆಗಳು ಅಂತ ಬರೋದಾದರೆ ಇದರಲ್ಲಿ ಈವ್ನಿಂಗ್ ವೇರ್, ಅಂದರೆ ಈಗ ನಾವು ಕಾಕ್ಟೇಲ್ ವೇರ್ ಅಂತೆಲ್ಲ ಏನು ಕರಿತೀವಿ, ಕಾಕ್ಟೇಲ್ ಪಾರ್ಟೀಸ್ಗೆಲ್ಲ ಏನು ಹಾಕೋತೀವಿ, ಸೊ ಈವ್ನಿಂಗ್ ಗೌನ್, ಸೊ ಅದರ ಒಂದು ರೌಂಡ್ ಇರುತ್ತೆ. ಎರಡನೇದು ಸ್ವಿಮ್ ವೇರ್, ಆಬ್ವಿಯಸ್ಲಿ ನಿಮ್ಮ ಬಾಡಿ ಪ್ರಪೋರ್ಷನ್ಸ್ ಹೇಗಿದೆ, ನಿಮ್ಮ ವಾಕ್ ಹೇಗಿದೆ, ನೀವು ನಿಂತ್ಕೊಳ್ಳುವಾಗ ನಿಮ್ಮ ಪೋಸ್ಚರ್ಸ್ ಹೇಗಿರುತ್ತೆ, ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಬೇಕಾಗಿರುವಂಥ ಮುಖ್ಯವಾದಂಥ ರೌಂಡ್ ಆಬ್ವಿಯಸ್ಲಿ ಸ್ವಿಮ್ ಸೂಟ್ ರೌಂಡ್ ಒಂದಿರುತ್ತೆ. ಆ್ಯಂಡ್ ಮೂರನೇದು ಆಬ್ವಿಯಸ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಥರ ಎಲ್ಲ ಈ ಒಂದು ರೌಂಡನ್ನು ನೋಡ್ತೀವಲ್ಲ ನಾವು. ಸೊ ಆ ದೇಶದ ಒಂದು ಈಗ ಫಾರ್ ಎಕ್ಸಾಂಪಲ್ ವೆರಿ ರೀಸೆಂಟ್ಲಿ ಮಿಸ್ ಯೂನಿವರ್ಸ್ ಆದಂಥ ಹರ್ನಾ ಸಂಧು ಅವರು ಒಂದು ಪಿಂಕ್ ಕಲರ್ ಲೆಹೆಂಗಾನ ಹಾಕ್ಕೊಂಡಿದ್ರು. ಸೊ ಅವರ ಒಂದು ದೇಶನ ರೆಪ್ರೆಸೆಂಟ್ ಮಾಡುವಂಥ ಈ ಒಂದು ವೇರ್ ನಾವೇನು ಹಾಕೋತೀವಿ, ಏನು ಅಟೈರ್ ಏನು ಹಾಕೋತೀವಿ ಆ ಒಂದು ರೌಂಡಲ್ಲಿ. ಸೊ ಆ ರೀತಿ ಆ ಪರ್ಟಿಕ್ಯುಲರ್ ದೇಶದ ಒಂದು ಹೆಣ್ಮಕ್ಳು ಸೊ ಅವ್ರ ದೇಶದ ಅಥವಾ ಅವರು ಒಂದು ಯಾವ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ತಕ್ಕಂಥ ಉಡುಗೆ ತೊಡುಗೆಗಳನ್ನ ಹಾಕೊಳ್ಳೋದು. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ನಾವು ಫ್ಯಾನ್ಸಿ ಡ್ರೆಸ್ಗೆಲ್ಲ ಹೇಗೆ ಹಾಕೋತಾ ಇದ್ವಿ, ಸೊ ಆ ರೀತಿ ಒಂಥರ ಡಿಫ್ರೆಂಟ್ ಆಗಿರಬೇಕು. ಸೊ ನೀವೇನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ ಅನ್ನೋದನ್ನು ನಿಮ್ಮ ಉಡುಗೆ ತೊಡುಗೆಯ ಮೂಲಕ ಹೇಳಬೇಕು. ಸೊ ಆ ರೀತಿಯಾದಂಥ ಒಂದು ರೌಂಡ್. ಸೊ ಈ 3 ರೀತಿಯಾದಂಥ ಈ ಉಡುಗೆ ತೊಡುಗೆಗಳನ್ನು ಹಾಕೊಳ್ಳುವಂಥ ರೌಂಡ್ಸ್ ಇರುತ್ತೆ. ಪ್ಲಸ್ ಈ 3 ರೀತಿಯಾದಂಥ ಒಂದು ರೌಂಡ್ಸ್ ನಾನು ಏನು ಹೇಳಿದೆ, ಅದು ಒಂದು ಇಂಟ್ರೊಡಕ್ಷನ್ ರೌಂಡು, ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡು, ಇನ್ನೊಂದು ನಿಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡ್ಕೊಳ್ಳೋಂಥ ರೌಂಡ್. ಸೊ ಈ 3 ರೌಂಡ್ಸು ಕೂಡ ಇರುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾದಂಥ ಕ್ವಶನ್ ಎಲ್ರಿಗೂ ಬರೋದು ಅನ್ನೋದಾದರೆ, ಹಾಗಿದ್ರೆ ಹೈಟ್ ಎಷ್ಟಿರಬೇಕು ಈ ಥರ ಒಂದು ಬ್ಯೂಟಿ ಪ್ಯಾಜೆಂಟ್ಸ್ಗೆ ಕಾಂಟೆಸ್ಟ್ ನಾವೇನಾದರೂ ಕಂಟೆಸ್ಟ್ ಮಾಡಬೇಕು ಅಂತ ಅನ್ನೋದಾದರೆ ಈ ಕಾಂಟೆಸ್ಟ್ಗಳಲ್ಲಿ ವೆಯ್ಟ್ ಎಷ್ಟಿರಬೇಕು ಅನ್ನೋಂಥ ಒಂದು ವಿಷಯ. ಸೊ ಹೇಳಬೇಕು ಅಂದರೆ ಹೈಟ್ಗೆ ಎಸ್ ಅಫ್ಕೋರ್ಸ್ ಸ್ಪೆಸಿಫಿಕೇಷನ್ಸ್ ಇದೆ, ಏಜಿಗೆ ಸ್ಪೆಸಿಫಿಕೇಷನ್ಸ್ ಇದೆ. ಈಗ ನೀವು ಮಿಸ್ ಇಂಡಿಯಾ ಕಾಂಟೆಸ್ಟ್ಗಳಲ್ಲಿ ಅದು ಸ್ಟೇಟ್ ವೈಸ್ ಇರ್ಬೋದು ಅಥವಾ ನ್ಯಾಷನಲ್ ವೈಸ್ ಇರ್ಬೋದು, ನೀವು ಏನೇ ಕಂಟೆಸ್ಟ್ ಮಾಡೋದಿದ್ರೆ 18ರಿಂದ 28 ವರ್ಷದ ಒಳಗಡೆ ಇರಬೇಕು ಈ ಮಿಸ್ ಅನ್ನೋಂಥ ಕಾಂಟೆಸ್ಟ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ. ಅದೇ ಮಿಸ್ಸಸ್ ಇಂಡಿಯಾ ಅಂತೆಲ್ಲ ಏನು ಒಂದು ಕಾಂಟೆಸ್ಟ್ಗಳು ಬರುತ್ತೆ, ಬ್ಯೂಟಿ ಪೆಜೆಂಟ್ಸ್ ಬರುತ್ತೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅನ್ನೋದಾದರೆ ಸೊ ನಿಮ್ಮ ವಯಸ್ಸು ಡೆಫಿನೆಟ್ಲಿ 60 ವರ್ಷದ ಒಳಗಡೆ ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರು ಬೇಗ ಮದುವೆ ಮಾಡ್ಕೊಂಡಿರ್ತಾರೆ, ಕೆಲವರು ಲೇಟಾಗಿ ಮದುವೆ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ಮಾತ್ರ ಏಜ್ ಲಿಮಿಟ್ ಅನ್ನೋದು 60 ವರ್ಷದವರೆಗೂ ಕೂಡ ಇಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ವೇಟ್ ಇಷ್ಟೇ ಇರಬೇಕು ಅಂತ ಯಾರೂ ನಿರ್ಬಂಧ ಹಾಕಿಲ್ಲ. ಬಟ್ ನಿಮ್ಮ ಬಾಡಿ ಪ್ರಪೋರ್ಷನ್ಸ್ ಯಾವ ಥರ ಇರಬೇಕು ಅನ್ನೋದ್ರ ಮೇಲೆ ನಿಮ್ಮ ಹೈಟಿಗೆ ತಕ್ಕಾಗೆ ನಿಮ್ಮ ಬಾಡಿ ಇದೆಯಾ ಅನ್ನೋದನ್ನು ಖಂಡಿತವಾಗ್ಲೂ ನೋಡ್ತಾರೆ. ಸೊ ಇದು ಬೇಸಿಕ್ ಥಿಂಗ್ಸ್ ಲೈಕ್ ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಏಜ್ ಆಗಿರ್ಬೋದು. ಸೊ ನೀವು ಒಂದು ಬ್ಯೂಟಿ ಕಾಂಟೆಸ್ಟಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ, ಈ ಮಿಸ್ ಕರ್ನಾಟಕ ಆಗಿರ್ಬೋದು, ಮಿಸ್ ಇಂಡಿಯಾ ಆಗಿರ್ಬೋದು, ಮಿಸ್ಸಸ್ ಇಂಡಿಯಾ ಆಗಿರ್ಬೋದು, ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಇದನ್ನು ಡೆಫಿನೆಟ್ಲಿ ನೆನಪಲ್ಲಿಟ್ಕೋಬೇಕು. ಸೊ ಇಂಥ ಯಾವುದೇ ಒಂದು ಬ್ಯೂಟಿ ಪೆಜೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಸೊ ಮೆಂಟಲಿ ಅಥವಾ ಫಿಸಿಕಲಿ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅನ್ನೋಂಥದ್ದು ಒಂದು ಮುಖ್ಯವಾದಂಥ ಕ್ವೆಶ್ಚನ್. ಸೊ ಬೇಸಿಕಲಿ ಎಲ್ರಿಗೂ ಕೂಡ ಈ ಒಂದು ಬ್ಯೂಟಿ ಕಾಂಟೆಸ್ಟ್ ಅಂತ ಅಂದ ತಕ್ಷಣ ಹೈಟು, ವೆಯ್ಟು, ಮುಖ ನೋಡೋದಕ್ಕೆ ಚೆನ್ನಾಗಿದ್ಬಿಟ್ರೆ ಗೆದ್ದುಬಿಡ್ತಾರೆ ಅನ್ನೋಂಥ ಒಂದು ಮೆಂಟಾಲಿಟಿ ಇರುತ್ತೆ. ಖಂಡಿತವಾಗ್ಲೂ ಅಲ್ಲ.
ಬ್ಯೂಟಿ ಅಂತ ಅಂದರೆ ಬ್ಯೂಟಿ ಫ್ರಮ್ ಇನ್ಸೈಡ್ ಔಟ್, ಅಂದರೆ ನಿಮ್ಮ ತಲೆನಲ್ಲಿ ಏನಿದೆ, ನಿಮ್ಮ ಮುಖ ಹೇಗೆ ಕಾಣಿಸುತ್ತೆ, ನೀವು ಬಾಡಿನ ಯಾವ ರೀತಿ ಮೇಂಟೈನ್ ಮಾಡಿದ್ದೀರಾ, ಎಲ್ಲನೂ ಕೂಡ ಕೌಂಟ್ ಆಗುತ್ತೆ. ಬರೀ ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ದ ಮಾತ್ರಕ್ಕೆ ಬ್ಯೂಟಿ ಕಾಂಟೆಸ್ಟ್ಗಳನ್ನು ಗೆಲ್ತಾರೆ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಒಂದು ಹೆಣ್ಮಗಳು ಒಂದು ಬ್ಯೂಟಿ ಕಾಂಟೆಸ್ಟನ್ನ ಗೆಲ್ಲಬೇಕು ಅಂತ ಅಂದರೆ ಆಕೆಯ ಅಂದ ಚಂದ ಮೈಮಾಟದ ಜೊತೆಗೆ ಬುದ್ಧಿವಂತಿಕೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ದೇಶದ ಕರೆಂಟ್ ಅಫೇರ್ಸ್ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ, ಪ್ರಪಂಚದಾದ್ಯಂತ ನಡೀತಾ ಇರುವಂಥ ಅಫೇರ್ಸ್ ಅಥವಾ ಪ್ರಪಂಚದಾದ್ಯಂತ ನಡೀತಾ ಇರುವಂಥ ವಿಚಾರಗಳನ್ನ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೀವೇನಾದರೂ ಒಂದು ಗೌರವಾನ್ವಿತವಾದಂಥ ಸ್ಥಾನಕ್ಕೆ ಹೋದರೆ, ಫಾರ್ ಎಕ್ಸಾಂಪಲ್ ಮಿಸ್ ಇಂಡಿಯಾ ಅಥವಾ ಮಿಸ್ ವರ್ಲ್ಡ್ ಅಥವಾ ಆದರೆ, ನೀವು ನಿಮ್ಮ ಕಡೆಯಿಂದ ನಿಮ್ಮ ದೇಶಕ್ಕೆ ಅಥವಾ ಮನುಕುಲಕ್ಕೆ ನೀವು ಏನನ್ನ ಮಾಡ್ತೀರಾ ಅನ್ನೋಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಕೇಳ್ತಾರೆ. ಆ್ಯಂಡ್ ಆಲ್ಸೋ ನೀವು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದೀರಾ ಅನ್ನೋದನ್ನು ಕೂಡ ಡೆಫಿನೆಟ್ಲಿ ಒಂದು ಕಾಂಟೆಸ್ಟಲ್ಲಿ ನೋಡ್ತಾರೆ. ಅಫ್ಕೋರ್ಸ್ ಬ್ಯೂಟಿ ಕಾಂಟೆಸ್ಟ್ ಅಂತ ಅಂದಮೇಲೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಹೈಟಿಗೆ ತಕ್ಕಂತೆ ಬಾಡಿ ವೆಯ್ಟ್ ಆಗಿರ್ಬೋದು, ನಡೆಯೋದಾಗಿರ್ಬೋದು, ಬಾಡಿ ಪೋಸ್ಚರ್ಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಮುಖ ಆಗಿರ್ಬೋದು, ಎಲ್ಲನೂ ಕೌಂಟ್ ಆಗುತ್ತೆ. ಆದರೆ ಅದು ಒಂದೇ ಪ್ರಯಾರಿಟಿ ಅಲ್ಲ. ಇದ್ರ ಜೊತೆಗೆ ನಿಮ್ಮ ಬುದ್ಧಿವಂತಿಕೆ ಹೇಗಿದೆ, ನೀವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಾ, ಅಂದರೆ ನೀವು ಡಿಗ್ರಿಗಳ ಮೇಲೆ ಡಿಗ್ರಿಗಳನ್ನ ಪಡ್ಕೊಂಡಿರಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ಅಲ್ಲ. ಆದರೆ ನಿಮಗೆ ಒಬ್ಬ ಪ್ರಜೆಯಾಗಿ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಿಮ್ಮ ದೇಶದ ಬಗ್ಗೆ ಅಥವಾ ಪ್ರಪಂಚದಲ್ಲಿ ಅಥವಾ ನೀವಿರೋಂಥ ಜಾಗದ ಬಗ್ಗೆ, ಅದರ ಆಗು ಹೋಗುಗಳ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಅರಿವಿದೆ, ನಿಮ್ಮನ್ನು ಒಂದು ಗೌರವಾನ್ವಿತವಾದಂಥ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ರೆ ನಿಮ್ಮಿಂದ ಈ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ, ಇದನ್ನು ಖಂಡಿತವಾಗ್ಲೂ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಈ ಒಂದು ಬ್ಯೂಟಿ ಕಾಂಟೆಸ್ಟ್ಗಳಲ್ಲಿ ಜಡ್ಜ್ ಮಾಡ್ತಾರೆ. ಇದಿಷ್ಟು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ಗಾಯಿತು, ನೀವು ಯಾವ ರೀತಿ ಕಾಣಿಸ್ತೀರೋ ಅನ್ನೋದಕ್ಕಾಯಿತು. ಒಂದು ಡಿಸಿಪ್ಲಿನ್, ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ಮತ್ತೊಂದು ಡಯಟ್, ಇನ್ನೊಂದು ವರ್ಕೌಟ್. ಇದೆಲ್ಲ ನಿಮ್ಮ ಒಂದು ಫಿಸಿಕಲ್ ಅಟ್ರಿಬ್ಯೂಟ್ಸ್ಗಾದರೆ, ಇನ್ನು ಡೆಫಿನೆಟ್ಲಿ ನ್ಯೂಸ್ ಪೇಪರ್ಗಳನ್ನು ಓದೋದು, ನ್ಯೂಸನ್ನು ನೋಡೋದು, ಅಥವಾ ಆನ್ಲೈನಲ್ಲೇ ಆಗಿರಲಿ ಕರೆಂಟ್ ಅಫೇರ್ಸ್ ಏನೇನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂಥದ್ದೇ ಸಾಕಷ್ಟು ಪ್ರಶ್ನೆಗಳನ್ನು ಜಡ್ಜಸ್ಸು, ಜೂರಿ ಅಲ್ಲಿ ಕೇಳ್ತಾರೆ. ಆ್ಯಂಡ್ ನಿಮ್ಮ ಟ್ಯಾಲೆಂಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಿಮಗೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋದಾದರೆ ಯಾವುದಾದ್ರೂ ಒಂದು ಒಳ್ಳೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡು ಚೆನ್ನಾಗಿ ಇನ್ನೂ ಮತ್ತಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದನ್ನು ಕಲಿಯೋದಾಗಿರ್ಬೋದು. ಹಾಡು ಚೆನ್ನಾಗಿ ಹಾಡ್ತೀರಾ ಅನ್ನೋದಾದರೆ ಯಾವುದಾದ್ರೂ ಒಂದು ಒಳ್ಳೆ ಸಿಂಗಿಂಗ್ ಕ್ಲಾಸ್ಗೆ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಒಂದಷ್ಟು ಮುಂಚಿಂದನೇ ಚಿಕ್ಕ ಮಕ್ಕಳಿಂದ ಆ ಒಂದು ಕ್ಲಾಸಸ್ಗೆಲ್ಲ ಹೋಗ್ತಾ ಬಂದಿರಾ ಅಂತಂದರೆ ಓಕೆ. ಇಲ್ಲ ಅಂತಂದರೆ ಆ ಥರ ಕ್ಲಾಸಸ್ಗೆ ಸೇರಿಕೊಂಡು ಫಾರ್ ಅ ಫ್ಯೂ ಮಂತ್ಸ್ ಅಟ್ಲೀಸ್ಟ್ ನಿಮ್ಮ ಸಿಂಗಿಂಗ್ನ ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದು, ಇದೆಲ್ಲ ಪೂರ್ವಭಾವಿ ಸಿದ್ಧತೆಗಳು. ಇದನ್ನೆಲ್ಲ ಮಾಡಿ ಒಂದು ಬ್ಯೂಟಿ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಬರುವಂಥ ರಿಸಲ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಫಿಸಿಕಲಿ, ಮೆಂಟಲಿ ಎಲ್ಲ ಪ್ರಿಪೇರ್ ಆಗಿ ಓಕೆಪ್ಪ ನಾನು ಈ ಒಂದು ಬ್ಯೂಟಿ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ರೆಡಿ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ರೆ ತುಂಬ ಸಿಂಪಲ್. ಈಗ ನಾನಿದನ್ನು ನನ್ನ ಫೋನಲ್ಲಿ ಯಾವ ರೀತಿ ಇದನ್ನು ಫೋನಲ್ಲಿ ಒಂದು ರಿಜಿಸ್ಟ್ರೇಷನ್ ಫಾರ್ಮನ್ನು ಓಪನ್ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಮೊದಲನೇದಾಗಿ ನೀವು ಗೂಗಲಲ್ಲಿ ಮಿಸ್ ಇಂಡಿಯಾ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡ್ಕೊಳ್ಳಿ. ಬೇಸಿಕ್ಕಾಗಿ ಬೇರೆ ಏನೂ ಬೇಕಾಗಿಲ್ಲ. ಮಿಸ್ ಇಂಡಿಯಾ ರಿಜಿಸ್ಟ್ರೇಷನ್ ಅಂತ ನೀವು ಟೈಪ್ ಮಾಡ್ಕೊಂಡಿದ್ದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಫಾರ್ ಫೆಮಿನಾ ಮಿಸ್ ಇಂಡಿಯಾ 2024 ಅಂತ ಕಾಣಿಸುತ್ತೆ, ಆ ಪರ್ಟಿಕ್ಯುಲರ್ ಇಯರ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ femina.in ಅಂತ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗಿ ಅಲ್ಲಿ ಒಂದು ಪೇಜ್ ಕಾಣುತ್ತೆ. ಪೇಜಲ್ಲಿ ಮೊದಲನೇದಾಗೇ ಗೋ ಟು ಫಾರ್ಮ್ ಅಂತ ಇರುತ್ತೆ. ಸಡನ್ ಆಗಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಅಲ್ಲಿ ಸ್ಟೆಪ್ಸ್ ಟು ರಿಜಿಸ್ಟರ್ ಆ್ಯಂಡ್ ಪ್ರೋಸೆಸ್ ಅಂತ ಡೀಟೇಲಾಗಿ ಕೊಟ್ಟಿರ್ತಾರೆ. ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ. ಅದನ್ನು ಓದ್ಕೊಂಡಾಗ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೋಬೇಕು, ಯಾವ ರೀತಿ ಫೋಟೋಗಳನ್ನು ರೆಡಿ ಮಾಡಿಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2ನ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದಾದಮೇಲೆ ಬೇಕಾಗಿರುವಂಥ ಫೋಟೋಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಡ್ರೆಸ್ ಪ್ರೂಫ್ಗಳನ್ನು ರೆಡಿ ಮಾಡ್ಕೊಂಡಿದ್ದು ಮೇಲೆ ನೀವು ಸೈನ್ ಇನ್ ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ಆ ಗೋ ಟು ಫಾರ್ಮ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದಮೇಲೆ ಇಂಪಾರ್ಟೆಂಟ್ ಆಗಿರುವಂಥ ಕ್ರೆಡೆನ್ಷಿಯಲ್ಸ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2ನಲ್ಲಿ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೋಟೋಸ್ ಪ್ಲಸ್ ನಿಮ್ಮ ಫೋನ್ ನಂಬರ್, ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆ್ಯಂಡ್ ನಿಮ್ಮ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಅಂದರೆ ನಿಮ್ಮ ಹೈಟ್, ವೆಯ್ಟ್, ನಿಮ್ಮ ಡೇಟ್ ಆಫ್ ಬರ್ತ್, ಇದೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್. ಇದನ್ನು ಫಿಲ್ ಮಾಡಿದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಅದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದಮೇಲೆ ರಿಜಿಸ್ಟ್ರೇಷನ್ ಫೀಸ್ ಆಫ್ 2,999 rupees ಪ್ಲಸ್ ಟ್ಯಾಕ್ಸಸ್ ಅಂತ ಕೇಳ್ತಾರೆ. ಆ ಒಂದು ಅಮೌಂಟನ್ನು ಕಟ್ಟಿದ ಆದಮೇಲೆ
ನೀವು ಸಬ್ಮಿಟ್ ಅಂತ ಕೊಡಬೇಕು. ಅದನ್ನು ಕೊಟ್ಟಾಗ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಆಟೋಮೆಟಿಕಲಿ ನಿಮಗೆ ಒಂದು ಇಮೇಲ್ ಐ ಡಿ ಅಥವಾ ಫೋನ್ಗೆ ನಿಮಗೆ ಏನೊಂದು ಮೆಸೇಜ್ ಬರುತ್ತೆ. ಸೊ ಆಗ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಸೊ ನಾನು ಈ ಸ್ಟೆಪ್ಸ್ ಎಲ್ಲ ಓದ್ಕೊಂಡಿದ್ದಾದಮೇಲೆ ಇಲ್ಲಿ ಗೋ ಟು ಫಾರ್ಮ್ ಅಂತ ಹೋಗಿದ್ದೀನಿ. ಇಲ್ಲಿ ಹೋಗಿ ಇಮೇಲ್ ಐ ಡಿ ಎಂಟ್ರ್ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡಬೇಕು. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಸೊ ನಾನು ತೋರಿಸಂಥ ಈ ಒಂದು ಸ್ಟೆಪ್ಸಲ್ಲಿ, ಒಂದು ಪ್ರೊಸೀಜರ್ಸಲ್ಲಿ ಫಾರ್ಮ್ ಸಬ್ಮಿಟ್ ಮಾಡಬೇಕಾದ್ರೆ ಏನು ರಿಜಿಸ್ಟ್ರೇಷನ್ ಫೀಸ್ 2,999 rupees ಪ್ಲಸ್ ಟ್ಯಾಕ್ಸ್ ಅಂದರೆ ಆ ಪರ್ಟಿಕ್ಯುಲರ್ ಸ್ಟೇಟ್ಗೆ, ಆ ಪರ್ಟಿಕ್ಯುಲರ್ ಏನು ಒಂದು ನೀವು ಸಬ್ಮಿಟ್ ಮಾಡೋಂಥ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಇಯರಲ್ಲಿ ಏನು ಟ್ಯಾಕ್ಸಸ್ ಇರುತ್ತೆ ಸ್ವಲ್ಪ ಅದನ್ನು ಸೇರಿಸಿ ತೊಗೋತಾರೆ ಅಷ್ಟೇ. ಸೊ ಇಷ್ಟನ್ನು ಮಾತ್ರ ನೀವು ಖರ್ಚು ಮಾಡಬೇಕಾಗಿರೋದು. ಎಷ್ಟೋ ಜನ ಕೆಲವು ಬ್ರೋಕರ್ಗಳನ್ನು, ಕೆಲವು ಮಿಡಲ್ ಮೆನ್ಗಳನ್ನು ನಂಬಿ ಸೊ ನಾವು ಇದನ್ನೆಲ್ಲ ಸಬ್ಮಿಟ್ ಮಾಡಿಕೊಡ್ತೀವಿ, ನಾವು ನಿಮಗೆ ಆ ಒಂದು ಪೊಸಿಷನ್ ಅಥವಾ ಆ ಒಂದು ಪ್ಲೇಸ್ಮೆಂಟನ್ನು ಕೊಡಿಸ್ತೀವಿ ಅಂತೆಲ್ಲ ಹೇಳಿ ತುಂಬ ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರು ಇದ್ದಾರೆ. ಸೊ ಆ ರೀತಿ ಖಂಡಿತವಾಗ್ಲೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಏನು 2,999 rupees ಪೇ ಮಾಡ್ತಿದ್ದೀರಾ ಅದು ರಿಜಿಸ್ಟ್ರೇಷನ್ ಫೀಸ್ ಅಷ್ಟೇ. ನಿಮಗೆ ಗ್ರೂಮಿಂಗ್ ಮಾಡೋಕ್ಕೆ, ನಿಮಗೆ ಒಂದಷ್ಟು ಸೊ ಈ ಒಂದು ಕಾಂಟೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಿಮ್ಗೆ ಒಂದಷ್ಟು ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಟೈಮ್ಸ್ ಗ್ರೂಪ್ ಅವರು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಾ ಇರೋಂಥ ಅಮೌಂಟು. ಸೊ ನೀವು ಇಷ್ಟನ್ನು ಮಾತ್ರ ಇದರಲ್ಲಿ ನೀವು ಪೇ ಮಾಡಬೇಕಾಗಿರೋದು. ಬೇರೆ ಯಾರೂ ಮಧ್ಯವರ್ತಿಗಳನ್ನು ನಂಬಿ ಮೋಸ ಹೋಗೋಕ್ಕೆ ಹೋಗ್ಬೇಡಿ. ಆಮೇಲೆ ಮತ್ತೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬರೋದು ಮೈಂಡ್ಗೆ ಅಂತ ಅಂದರೆ, ಸೊ ಈ ಕಾಂಟೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥವ್ರಿಗೆ ಯಾರಾದರೂ ದುಡ್ಡನ್ನು ಪೇ ಮಾಡ್ತಾರಾ ಅಥವಾ ಪರ್ಟಿಕ್ಯುಲರ್ ಆಗಿ ಮಂತ್ಲಿ ಇಷ್ಟು ಅಂತ ಹೇಳಿ ಸಂಬಳ ಬರುತ್ತಾ? ಸೊ ಈ ಕಾಂಟೆಸ್ಟ್ ಮುಗಿಯೋವರೆಗೂ ಕೂಡ ನಮಗೂ ಏನಾದರೂ ಅರ್ನಿಂಗ್ಸ್ ಇರುತ್ತಾ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಇಲ್ಲ. ಸೊ ಈ ಕಾಂಟೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಹೆಣ್ಮಕ್ಳಿಗೆ ಯಾರು ಕೂಡ ಸ್ಯಾಲ್ರಿ ಅಂತ ಪೇ ಮಾಡಲ್ಲ, ಯಾವುದೇ ಥರದ ಪೇಮೆಂಟ್ ಇರೋದಿಲ್ಲ. ಬಟ್ ಆದರೆ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಡ್ರೆಸ್ಸಸ್ ಆಗಿರ್ಬೋದು, ನೀವೇನು ಔಟ್ಫಿಟ್ ಹಾಕೋಬೇಕಾಗುತ್ತೆ, ಇದೆಲ್ಲ ಕೂಡ ಸೊ ಆ ಒಂದು ಬ್ಯೂಟಿ ಪೆಜೆಂಟ್ ಅವರ ಕಡೆಯಿಂದನೇ, ಆ ಟೀಮ್ ಕಡೆಯಿಂದನೇ ಇರುತ್ತೆ. ಅದಕ್ಕೆಲ್ಲ ನೀವು ಯಾವುದೇ ಥರದ ದುಡ್ಡನ್ನು ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಕ್ಸೆಪ್ಟ್ ಈ ರಿಜಿಸ್ಟ್ರೇಷನ್ ಫೀಸ್ ಒಂದನ್ನು ಬಿಟ್ಟು. ಆ್ಯಂಡ್ ನಿಮಗೆ ಯಾವುದೇ ಥರದ ಸ್ಯಾಲ್ರಿ ಅಂತ ಕೂಡ ಬರಲ್ಲ. ಬಟ್ ಈ ಎಲ್ಲ ಥಿಂಗ್ಸ್ನ ನಿಮ್ಮ ಟ್ರಾನ್ಸ್ಪೋರ್ಟ್, ಅಕಾಮಿಡೇಷನ್ ಇದೆಲ್ಲದನ್ನು ಕೂಡ ಟೀಮ್ ಅವರೇ ನೋಡ್ಕೋತಾರೆ ಒನ್ಸ್ ಯು ಆರ್ ಸೆಲೆಕ್ಟೆಡ್. ಸೊ ಫ್ರೆಂಡ್ಸ್, ನಮ್ಮ ಇವತ್ತಿನ ವ್ಲಾಗಲ್ಲಿ ನನ್ನ ಕೈಲಿ ಸಾಧ್ಯವಾದಷ್ಟು ಆ್ಯಂಡ್ ನಾನು ಫಾಲೋ ಮಾಡಿದಂಥ ಏನೇನು ಪ್ರೊಸೀಜರ್ ಇತ್ತು, ಸೊ ಈ ಒಂದು ಇದರೆಲ್ಲ ಅಪ್ಲೈ ಮಾಡೋದಕ್ಕೆ, ಸೊ ಅಥವಾ ಇನ್ ಜನರಲ್, ಸೊ ಜಸ್ಟ್ ಒಂದು ಗೂಗಲಲ್ಲಿ ನೋಡೋದಕ್ಕಿಂತ ಯಾರಾದರೂ ಒಬ್ಬರು ಈ ಥರ ಬಿಡಿಸಿ ಹೇಳಿದ್ರೆ ನಮ್ಮದೇ ಮಾತೃಭಾಷೆಯಲ್ಲಿ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಟಿವ್ ವ್ಲಾಗನ್ನ ಇವತ್ತು ಮಾಡಿದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮನಸಾಸ್ ಮ್ಯಾನ್ಯುಯಲ್. ಇದರ ಕುರಿತಾಗಿ ಇನ್ನೂ ಏನಾದರೂ ಪರ್ಟಿಕ್ಯುಲರ್ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ವ್ಲಾಗನ್ನು ನೋಡಿದಾದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಹಾಕಿ. ಸೊ ಅದನ್ನು ಪರ್ಟಿಕ್ಯುಲರ್ ಆಗಿ ಇನ್ ಜನರಲ್ ನಾನು ಏನೊಂದು ಬ್ಯೂಟಿ ಕಾಂಟೆಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅಂದರೆ ಈ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನಾದರೂ ನಿಮಗೆ ಬೇಕು ಅಂತ ಅನ್ನೋದಾದರೆ, ಅಥವಾ ಇನ್ನೂ ಏನಾದರೂ ನಿಮಗೆ ಏನಾದರೂ ಡೌಟ್ಸ್ ಬಂತು ಅನ್ನೋದಾದರೆ ನನ್ನ ವ್ಲಾಗಲ್ಲಿ ನನಗೆ ತಿಳಿಸ್ಕೊಡಿ. ಸೊ ಅದ್ರ ಕುರಿತಾಗಿ ನಾನು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಮತ್ತೊಂದು ವ್ಲಾಗನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಟೇಕ್ ಕೇರ್. ಬಾಯ್.